ಎಲ್ರಿಗೂ ನಮಸ್ಕಾರ. ಗೆಳತಿ ಯೂಟ್ಯೂಬ್ ಚಾನಲ್ಗೆ ಮತ್ತೊಮ್ಮೆ ಸ್ವಾಗತ. ಬನ್ನಿ ಸ್ನೇಹಿತರೆ, ಈ ಶತ್ರುಗಳ ಕಾಟ ಅನ್ನೋದು ಜೀವನ ಪರ್ಯಂತ ಇದ್ದೇ ಇರುತ್ತೆ. ಅದು ಯಾವುದೇ ರೀತಿಯಲ್ಲಾದ್ರೂ ಆಗಿರಬಹುದು. ಮನೆ ಅಕ್ಕಪಕ್ಕ ಆದ್ರೂ ಆಗಿರಬಹುದು, ಕೆಲಸ ಮಾಡೋ ಜಾಗದಲ್ಲಾದ್ರೂ ಆಗಿರಬಹುದು, ಫ್ರೆಂಡ್ಶಿಪ್ ಅಲ್ಲೂ ಕೂಡ ಅಷ್ಟೇ. ಮೇಲೆ ಚೆನ್ನಾಗೇ ಇರ್ತಾರೆ, ಒಳೊಳಗೆ ಅವ್ರ ಕಂಡ್ರೆ ಆಗೋದೇ ಇಲ್ಲ, ಅವ್ರ ಏಳಿಗೆನ ಸಹಿಸೋದೇ ಇಲ್ಲ. ಅಂತವ್ರನ್ನ ಹಿತ ಶತ್ರುಗಳು ಅಂತ ಕೂಡ ಹೇಳ್ತೀವಿ. ಶತ್ರುಗಳ ಕಾಟ ಅನ್ನೋದು ಬರೀ ಹೆಣ್ಣು ಮಕ್ಳಿಗೆ ಮಾತ್ರ ಅಲ್ಲ, ಗಂಡು ಮಕ್ಳಿಗೂ ಕೂಡ ಇರುತ್ತೆ. ಮನೆ ಅಕ್ಕಪಕ್ಕ ಆದ್ರೂ ಅಷ್ಟೇನೆ, ಏನೇ ಒಂದ್ ವಸ್ತು ತಗೊಂಡ್ರು ಕೂಡ ಸಹಿಸೋದಿಲ್ಲ, ಎಲ್ಲಾದ್ರೂ ಹೋಗ್ ಬಂದ್ರೆ ಸಹಿಸೋದಿಲ್ಲ, ಗಂಡ ಹೆಂಡತಿ ಚೆನ್ನಾಗಿದ್ರು ಕೂಡ ಸಹಿಸ್ಕೊಳ್ಳೋದಿಲ್ಲ, ಮಕ್ಕಳು ಚೆನ್ನಾಗಿ ಓದ್ತಾರೆ ಅಂದ್ರೂ ಕೂಡ ಸಹಿಸ್ಕೊಳ್ಳೋದಿಲ್ಲ. ಈ ರೀತಿ ಎಲ್ಲ ಜನಗಳು ಇದ್ದೇ ಇರ್ತಾರೆ. ಆದ್ರೆ ಅವ್ರದ್ದು ಯಾವ ರೀತಿ ಮನಸ್ಥಿತಿ ಅಂತ ಹೇಳೋದಕ್ಕೆ ಸಾಧ್ಯ ಇಲ್ಲ. ಅದೇ ರೀತಿ ನಾವು ಕೆಲಸ ಮಾಡುವಂತ ಸ್ಥಳಗಳಲ್ಲೂ ಕೂಡ ಅಷ್ಟೇನೆ, ಏನಾದ್ರೂ ನಮಗಿಂತ ದೊಡ್ಡವ್ರ ಕೈಯಿಂದ ಒಂದು ಹೊಗಳಿಕೆ ತಗೊಳ್ಳೋದಾಗಿರಬಹುದು, ಅಥವಾ ಚೆನ್ನಾಗಿ ಕೆಲಸ ಮಾಡುವಂಥದ್ದಾಗಿರಬಹುದು, ಅದನ್ನು ಕೂಡ ಸಹಿಸ್ಕೊಳ್ಳೋದಿಲ್ಲ. ಯಾಕೆಂದ್ರೆ ನಮಗಿಂತ ಚಿಕ್ಕವರು ಇಷ್ಟೆಲ್ಲ ಹೊಗಳಿಸ್ಕೊತಾರಲ್ಲ, ಇಷ್ಟೆಲ್ಲ ಕೆಲಸ ಮಾಡ್ತಾರಲ್ಲ ಅಂತ ಅವರ ಏಳಿಗೆಯನ್ನ ಸಹಿಸೋದಿಲ್ಲ. ಅಥವಾ ನಾವೆಲ್ಲ ಸೀನಿಯರು, ಈಗ ಬಂದವರು ಇಷ್ಟೆಲ್ಲ ಹೆಸರು ಮಾಡ್ತಾ ಇದ್ದಾರಲ್ಲ ಅಂತ ಹೇಳಿ ಅದನ್ನು ಕೂಡ ಸಹಿಸ್ಕೊಳಕ್ಕಾಗೋದಿಲ್ಲ. ಅವ್ರ ಕೆಲಸನ ಹೇಗಾದ್ರೂ ಮಾಡಿ ಹಾಳು ಮಾಡಬೇಕು ಅಂತ ಹೇಳಿ ಬೇರೆ ಬೇರೆ ರೀತಿಗಳಲ್ಲಿ ಅವರ ಅಭಿವೃದ್ಧಿಯನ್ನ ಕೆಡಿಸೋ ಸಲುವಾಗಿ ಅವ್ರಿಗೆ ಒಂದ್ ರೀತಿ ಟಾರ್ಚರ್ ಅನ್ನ ಕೊಡ್ತಾ ಇರ್ತಾರೆ, ಒಂದ್ ರೀತಿ ಕಿರಿಕಿರಿಯನ್ನ ಮಾಡ್ತಾ ಇರ್ತಾರೆ. ಇದನ್ನೆಲ್ಲ ಯಾವ ರೀತಿ ನಾವು ಪರಿಹಾರ ಮಾಡ್ಕೋಬಹುದು ಅಂತಂದ್ರೆ, ನನಗೆ ತಿಳಿದಿರುವಂತ ಒಂದಷ್ಟು ಸುಲಭವಾದ ಪರಿಹಾರವನ್ನ ನಿಮ್ಗೆ ತಿಳಿಸ್ಕೊಡ್ತಾ ಇದ್ದೀನಿ. ನಂಬಿಕೆಯಿಂದ ಮಾಡಿ. ಪ್ರತಿಯೊಂದಕ್ಕೂ ಕೂಡ ನಾವು ದೊಡ್ಡ ದೊಡ್ಡದಾಗಿ ಪರಿಹಾರ ಮಾಡ್ಕೋಬೇಕು, ಖರ್ಚು ಮಾಡ್ಬೇಕು ಅನ್ನೋದು ಏನೂ ಇರೋದಿಲ್ಲ. ಭಕ್ತಿಯಿಂದ ನಾವು ದೇವರನ್ನ ನಂಬೋದ್ರಿಂದ ಪ್ರತಿಯೊಂದು ಕೂಡ ಸಾಧ್ಯ ಆಗತ್ತೆ. ನಮ್ಮ ಜೀವನನೇ ನಂಬಿಕೆ ಮೇಲೆ ನಿಂತಿರೋದು. ಈ ಪ್ರಪಂಚದಲ್ಲಿ ನಮಗೆ ಸುಲಭವಾಗಿ ಸಿಗೋದು ಅಂದ್ರೆ ಪ್ರೀತಿ ಮಾತ್ರನೇ. ಆಯ್ತಾ? ಅದು ನಿಜವಾದ ಪ್ರೀತಿನಾ ಅಲ್ವಾ ಅನ್ನೋದು ಎರಡನೇ ಪ್ರಶ್ನೆ. ಆದ್ರೆ ಯಾರನ್ನೇ ನೋಡಿದ್ರು, ಒಂದು ಪ್ರಾಣಿ ಪಕ್ಷಿಯನ್ನ ನೋಡಿದ್ರು ಒಂದು ಪ್ರೀತಿಯಿಂದ ನೋಡ್ತೀವಿ. ಅದಕ್ಕೆ ಏನ್ ಅವಶ್ಯಕತೆ ಇದೆ? ನೀರ್ ಬೇಕಾ, ತಿಂಡಿ ಬೇಕಾ, ಅದನ್ನ ನಾವು ಗುರುತಿಸ್ತೀವಿ. ಇಲ್ಲ, ಅದಕ್ಕೆ ಸುಸ್ತಾಗಿದೆ, ಅದಕ್ಕೆ ನೀರ್ ಬೇಕು, ಊಟ ಬೇಕು. ಒಬ್ಬ ವ್ಯಕ್ತಿನ ನೋಡಿದಾಗ್ಲೂ ಅಷ್ಟೇನೆ, ಅದು ಒಂದು ಪ್ರೀತಿಯಿಂದ ಕರುಣೆಯಿಂದ ನಾವು ನಮ್ಮ ಭಾವನೆಯನ್ನ ವ್ಯಕ್ತಪಡಿಸ್ತೀವಿ. ಆದ್ರೆ ನಂಬಿಕೆ ಅನ್ನೋದು ತುಂಬಾ ಮುಖ್ಯ ಅಲ್ವಾ? ಯಾರನ್ನಾದ್ರೂ ನಾವು ನಂಬುತ್ತೀವಿ ಅಂತಂದ್ರೆ ಅವ್ರು ಅದಕ್ಕೆ ಅರ್ಹರಾಗಿರ್ತಾರೆ ಅನ್ನೋ ಒಂದು ಭಾವನೆ ನಮ್ಮ ಮನಸ್ಸಲ್ಲಿ ಇರುತ್ತೆ. ಆದ್ರೆ ಅಂತ ವ್ಯಕ್ತಿಗಳಿಂದಾನೇ ಮೋಸ ಆದಾಗ, ವಂಚನೆಗೆ ಒಳಗಾದಾಗ ತುಂಬಾ ನೋವು ಅನುಭವಿಸ್ತೀವಿ. ಅದಕ್ಕೆ ಹೇಳಿದ್ದು, ಪ್ರಪಂಚದಲ್ಲಿ ಪ್ರೀತಿ ಒಂದೇ ನಮ್ಗೆ ಸುಲಭವಾಗಿ ಸಿಗೋದು, ನಂಬಿಕೆಯನ್ನ ಗಳಿಸೋದು ತುಂಬಾ ಕಷ್ಟ, ಅದನ್ನ ಕಳ್ಕೊಳ್ಳೋದು ತುಂಬಾ ಸುಲಭ. ಒಂದು ಗಾದೆ ಮಾತೆ ಹೇಳ್ತಾರೆ ನೋಡಿ, ಕುಂಬಾರನಿಗೆ ವರ್ಷ, ದೊಣ್ಣೆಗೆ ನಿಮಿಷ ಅಂತ. ಹಾಗೇನೆ ನಂಬಿಕೆಯನ್ನ ಗಳಿಸೋದು ತುಂಬಾ ಕಷ್ಟ. ಎಷ್ಟೋ ಜನ ಕಮೆಂಟ್ಸ್ ಮಾಡಿರೋದನ್ನ ನೋಡ್ತಾ ಇದ್ರೆ ತುಂಬಾ ಬೇಜಾರಾಗುತ್ತೆ. ಯಾಕಂದ್ರೆ ಫ್ರೆಂಡ್ಸ್ ಅನ್ನ ನಂಬಿ ದುಡ್ಡು ಕಳ್ಕೊಂಡಿರೋರು, ಒಡವೆ ಕಳ್ಕೊಂಡಿರೋರೇ ತುಂಬಾ ಜಾಸ್ತಿ. ಅದಕ್ಕೆ ನಾನು ಹೇಳಿದ್ದು, ಒಬ್ಬ ವ್ಯಕ್ತಿನ ನಾವು ನಂಬುತ್ತೀವಿ ಅಂದ್ರೆ ಅದಕ್ಕೆ ಯಾವತ್ತೂ ಕೂಡ ದ್ರೋಹ ಮಾಡಬಾರ್ದು. ನಮ್ಮನ್ನ ನಂಬಿದರೆ ಅಂದ್ರೆ ಅದನ್ನ ಉಳಿಸ್ಕೊಳ್ಳೋದಕ್ಕೆ ನಾವು ಪ್ರಯತ್ನ ಮಾಡ್ಬೇಕು. ಇವತ್ತು ಆ ವ್ಯಕ್ತಿ ಕಳ್ಕೊಂಡಿರೋದನ್ನ ನಾಳೆ ಇನ್ಯಾವ್ದಾದ್ರೂ ರೂಪದಲ್ಲಿ ಸಂಪಾದನೆ ಮಾಡ್ಕೋತಾರೆ. ಆದ್ರೆ ನಿಮ್ಮ ಮೇಲೆ ಇಟ್ಟಿರೋ ನಂಬಿಕೆಯನ್ನ ಕಳ್ಕೊಂಡ್ರೆ ಈ ಇಡೀ ಜನ್ಮದಲ್ಲೇ ಮತ್ತೆ ಅದನ್ನ ಗಳಿಸೋದು ತುಂಬಾ ಕಷ್ಟ. ಹಾಗಾಗಿ ಹೇಳ್ತಾ ಇದ್ದೀನಿ, ಶತ್ರುಗಳ ಕಾಟಕ್ಕೂ ನಂಬಿಕೆಗೂ ಏನ್ ಸಂಬಂಧ ಇದೆ ಅಂತ ನೀವು ಯೋಚನೆ ಮಾಡಬಹುದು. ಖಂಡಿತವಾಗ್ಲೂ ಸಂಬಂಧ ಇದೆ. ಈಗ ನಾವು ಒಂದ್ ಕಡೆ ಕೆಲ್ಸಕ್ಕೆ ಹೋಗ್ತೀವಿ ಅಂದ್ರೆ ನಮ್ಮ ಸೀನಿಯರ್ಗಳ ಮೇಲೆ ಇರೋ ನಂಬಿಕೆಯಿಂದ, ಅವ್ರಿಗಾಗಿರೋ ಒಂದು ಅನುಭವದಿಂದ ನಮಗೆ ಗೊತ್ತಿಲ್ದಿರೋಂಥದ್ದನ್ನ ಅವ್ರ ಹತ್ರ ಕೇಳ್ತೀವಿ. ಅದನ್ನ ನಾವು ತಿಳ್ಕೊಂಡು ನಾವ್ ಎಲ್ಲಿ ಮೇಲೆ ಬರ್ತೀವೋ, ಬೆಳಿತೀವೋ ಅಂತ ಹೇಳಿ ನಮ್ಮನ್ನ ಅಲ್ಲೇ ತುಳಿಯೋದಕ್ಕೆ ನೋಡ್ತಾ ಇರ್ತಾರೆ. ಇದು ಎಲ್ಲಾ ಕಡೆನೂ ನಡೀತಾ ಇರತ್ತೆ. ಅಕ್ಕಪಕ್ಕದ ಮನೇಲೇ ಆಗಿರಬಹುದು, ಮನೆ ಒಳಗಡೆನೆ ಆಗಿರಬಹುದು, ಅಂದ್ರೆ ಸಂಬಂಧಿಕರಿಂದನೂ ಕೂಡ ಆಗತ್ತೆ, ಅಕ್ಕಪಕ್ಕದ ಮನೆಯಲ್ಲೂ ಕೂಡ ಆಗತ್ತೆ. ನಾವು ಎಷ್ಟು ವರ್ಷದಿಂದ ಕಷ್ಟ ಪಡ್ತಾ ಇದ್ದೀವಿ, ನಮ್ಮ ಮಕ್ಕಳು ಓದೋದಿಲ್ಲ, ಮನೆಯವ್ರು ಸರಿ ಇಲ್ಲ, ಇವ್ರಿಗೆಲ್ಲ ಅನುಕೂಲನೂ ಇದೆ, ಇವರೆಲ್ಲಾದ್ರಲ್ಲೂ ಚೆನ್ನಾಗಿದ್ದಾರೆ, ಆ ರೀತಿ ಒಂದ್ ರೀತಿ ಕೆಟ್ಟ ದೃಷ್ಟಿ ತಾಕುವಂಥದ್ದು, ಮನಸ್ಸಿನಲ್ಲೇ ಕೊರಗುವಂಥದ್ದು, ಒಬ್ಬರನ್ನ ನೋಡಿ ಮನಸ್ಸಿನಲ್ಲೇ ಕೊರಗುವಂಥದ್ದು. ಇನ್ನು ಸ್ಕೂಲು ಕಾಲೇಜ್ಗೆ ಹೋಗೋ ಮಕ್ಕಳು ಕೂಡ ಅಷ್ಟೇನೆ, ಒಬ್ರಿಗಿಂತ ಒಬ್ರು ಚೆನ್ನಾಗಿ ಓದ್ತಾರೆ ಅಂದ್ರೆ ಆ ಪೇರೆಂಟ್ಸ್ಗಳಲ್ಲೇ ಒಂದ್ ರೀತಿ ಪೈಪೋಟಿ ಶುರು ಆಗ್ಬಿಡುತ್ತೆ. ಆ ಮಗು ಯಾವಾಗ್ಲೂ ಫಸ್ಟ್ ಬರುತ್ತೆ, ನನ್ನ ಮಗುನು ಅದೇ ಸ್ಕೂಲು, ಎಲ್ಲಾ ರೀತಿ ಅನುಕೂಲ ಮಾಡ್ಕೊಟ್ಟಿದೀವಿ, ನಮ್ಮ ಮಗು ಓದೋದೇ ಇಲ್ಲ ಅಂತ ಹೇಳಿ ಆ ಮಗು ಮೇಲೆ ಒಂದ್ ರೀತಿ ಕೆಟ್ಟ ದೃಷ್ಟಿ ಹಾಕುವಂಥದ್ದು. ಎಷ್ಟೋ ಮಕ್ಳುಗಳು ಚೆನ್ನಾಗಿ ಓದ್ತಾ ಇರುವಂತ ಮಕ್ಕಳು ಇದ್ದಕ್ಕಿದ್ದ ಹಾಗೆ ಡಲ್ ಆಗ್ಬಿಡ್ತಾರೆ, ಓದೋದಕ್ಕೆ ಆಸಕ್ತಿ ಇರೋದಿಲ್ಲ, ಊಟ ಮಾಡೋದಿಲ್ಲ, ಒಂಥರ ಮಾನಸಿಕವಾಗಿ ಕುಗ್ಗ್ ಹೋಗ್ತಾ ಇರ್ತಾರೆ. ಇದೆಲ್ಲ ಕೂಡ ಕೆಟ್ಟ ದೃಷ್ಟಿಯ ಪ್ರಭಾವದಿಂದನೇ ಹೀಗೆಲ್ಲ ಆಗ್ತಾ ಇರುತ್ತೆ. ಇದಲ್ದೆ ಸ್ಕೂಲು, ಕಾಲೇಜ್ಗಳು, ಕೆಲಸ ಮಾಡೋ ಜಾಗಗಳಲ್ಲಿ ಹೆಣ್ಣು ಮಕ್ಕಳಿಗೆ ಬೇರೆ ಬೇರೆ ರೀತಿಯ ಮಾನಸಿಕ ಹಿಂಸೆಗಳು ಬೇರೆ ಅಲ್ವಾ? ನಮ್ಮ ಅಭಿವೃದ್ಧಿಯನ್ನ ಕೆಲವ್ರು ನೋಡಿ ಸಂತೋಷ ಪಟ್ರೆ, ಇನ್ನು ಕೆಲವರು ಹೊಟ್ಟೆ ಕಿಚ್ಚು ಪಡೋವಂಥದ್ದು, ನಾವು ಮಾಡೋವಂಥ ಕೆಲಸದಲ್ಲೆಲ್ಲ ಅಡ್ಡ ಬರೋದು, ಇದನ್ನ ಹೀಗೆ ಮಾಡಬೇಡಿ, ಹಾಗೆ ಮಾಡಿ ಅಂತ
ತಪ್ಪು ಮಾಹಿತಿಗಳನ್ನ ಕೊಡುವಂಥದ್ದು. ಒಟ್ಟಿನಲ್ಲಿ ನಮ್ಮ ಕೆಲಸಗಳು ಹಾಳಾಗ್ಬೇಕು, ನಾವು ಜೀವನದಲ್ಲಿ ಅಭಿವೃದ್ಧಿ ಆಗ್ಬಾರ್ದು, ಬೆಳಿಬಾರ್ದು, ಈ ರೀತಿ ಅಡೆತಡೆಗಳನ್ನ ತರುವಂಥದ್ದು. ಕೆಲವರು ಈ ರೀತಿ ಒಂದು ಹಿಂಸೆಯನ್ನ ಕೊಟ್ರೆ, ಅಂದ್ರೆ ಕಾಟಗಳನ್ನ ಕೊಟ್ರೆ, ಇನ್ನು ಕೆಲವರು ವಾಮಾಚಾರದ ಮುಖಾಂತರ ಏನಾದ್ರೂ ಮಾಟ ಮಂತ್ರ ಮಾಡಿಸುವಂಥದ್ದು, ಈ ರೀತಿ ಎಲ್ಲ ಇರುತ್ತೆ. ಅವ್ರಿಗೆ ಒಂದು ಏಳಿಗೆ ಅನ್ನೋದು ಆಗಬಾರ್ದು, ಜೀವನದಲ್ಲಿ ಅಭಿವೃದ್ಧಿ ಅನ್ನೋದು ಆಗ್ಬಾರ್ದು ಅಂತ. ಆದ್ರೆ ಇದು ಎಷ್ಟು ನಿಜ ಅನ್ನೋದು ನನಗಂತೂ ಗೊತ್ತಿಲ್ಲ. ಯಾಕೆಂದ್ರೆ ಈ ರೀತಿ ವಾಮಾಚಾರ ಮಾಡಿಸ್ತೀವಿ ಅಂದ್ರೂ ಕೂಡ ಅದಕ್ಕೂ ಸಾವಿರಾರು ರೂಪಾಯಿ ಖರ್ಚು ಮಾಡ್ಬೇಕಾಗತ್ತೆ. ಸಂಬಂಧಿಕರಲ್ಲಿ ಆಸ್ತಿ ವಿವಾದಕ್ಕೆ ಏನಾದ್ರೂ ಒಂದು ವಾಮಾಚಾರ ಮಾಡಿಸ್ತಾರೆ, ಮಾಟ ಮಂತ್ರಗಳನ್ನ ಮಾಡಿಸ್ತಾರೆ ಅಂದ್ರೆ ಅದನ್ನ ಬೇಕಾದ್ರೆ ನಂಬಹುದು. ಆದ್ರೆ ಅಕ್ಕಪಕ್ಕದ ಮನೆಯವರಾಗಿರ್ಬಹುದು, ಫ್ರೆಂಡ್ಶಿಪ್ ಅಲ್ಲಿ ಈ ರೀತಿ ವಾಮಾಚಾರಗಳು ಮಾಡಿಸ್ತಾರೆ ಅಂದ್ರೆ ಅದನ್ನ ಸ್ವಲ್ಪ ನಂಬೋದಕ್ಕೆ ಅಸಾಧ್ಯ. ಯಾಕಂದ್ರೆ ನಿಮ್ಮಿಂದ ಏನಾದ್ರೂ ಅವ್ರಿಗೆ ಲಾಭ ಇದೆ ಅಂತ ಅಂದ್ರೆ ನಿಮ್ಗೆ ವಾಮಾಚಾರ ಮಾಡಿಸಿದ್ರು ಕೂಡ ಒಂದು ಅರ್ಥ ಇರುತ್ತೆ. ಕೆಲವರು ಇದನ್ನ ತುಂಬಾನೇ ಮನಸ್ಸೊಳಗಡೆ ಹಾಕೊಂಡ್ಬಿಟ್ಟಿರ್ತಾರೆ. ಒಂದು ಮಂಡಿ ನೋವು ಬರ್ಲಿ, ಸೊಂಟ ನೋವು ಬರ್ಲಿ, ಹುಷಾರ್ ತಪ್ಪಲಿ, ಪ್ರತಿಯೊಂದಕ್ಕೂ ಕೂಡ ಅಷ್ಟೇ. ಯಾರೋ ಮನೆಗ್ ಬಂದ್ ಹೋದ್ರು, ಅವ್ರ ಮನೆಗ್ ಬಂದ್ ಹೋದ್ಮೇಲೆ ನಮ್ಮ ಮನೇಲಿ ಜಗಳ ಶುರು ಆಯ್ತು, ಮಗುಗ್ ಹುಷಾರ್ ತಪ್ತು, ನಾನ್ ಹುಷಾರ್ ತಪ್ಪಿಟ್ಟೆ ಅಂತ ಪ್ರತಿಯೊಂದನ್ನು ಕೂಡ ತುಂಬಾನೇ ಮನ್ಸಿಗೆ ಹಾಕೊಂಡ್ಬಿಡ್ತಾರೆ. ಅಂದ್ರೆ ತುಂಬಾ ಸೂಕ್ಷ್ಮವಾದ ಮನಸ್ಥಿತಿ ಅವರು. ಹಾಗಾಗಿ ಹೇಳ್ತಾ ಇದ್ದೀನಿ, ಮೊದಲು ಇಂಥ ವಿಚಾರನ ಮನಸ್ಸಿಂದ ತೆಗೆದ್ಬಿಡಿ. ದೇವ್ರು ಅನ್ನೋನು ಒಬ್ಬ ಮನೆಯಲ್ಲಿ ಒಂದು ಪಾಸಿಟಿವ್ ಶಕ್ತಿಯಾಗಿ ಇರೋವಾಗ ಇಂಥ ಒಂದು ನೆಗೆಟಿವಿಟಿಗೆ ಜಾಗ ಇರೋದಿಲ್ಲ. ಹಾಗಾಗಿ ಹೇಳ್ತಾ ಇದ್ದೀನಿ, ಮೊದಲು ನಿಮ್ಮ ಮನಸ್ಥಿತಿಯನ್ನ ಸರಿ ಮಾಡ್ಕೊಳ್ಳಿ. ಈ ವಾಮಾಚಾರ, ಬ್ಲ್ಯಾಕ್ ಮ್ಯಾಜಿಕ್, ಮಾಟ ಮಂತ್ರ ಏನ್ ಹೇಳ್ತಾರೆ ಇದ್ರ ಬಗ್ಗೆ ಮೊದಲು ನಿಮಗಿರುವಂತ ಕಲ್ಪನೆಗಳನ್ನ ಬಿಟ್ಬಿಡಿ. ಆಯ್ತಾ? ಇನ್ನು ಈ ರೀತಿಯ ಒಂದು ಸಮಸ್ಯೆಗಳನ್ನ ಎದುರಿಸ್ತಾ ಇದ್ರೆ ಮನೆ ಹತ್ರನೇ ಆಗಿರಬಹುದು, ಕೆಲಸ ಮಾಡೋ ಜಾಗದಲ್ಲೇ ಆಗಿರಬಹುದು, ನಿಮ್ಮ ಫ್ರೆಂಡ್ಶಿಪ್ ಅಲ್ಲಿ, ರಿಲೇಷನ್ಗಳಲ್ಲಿ ಈ ರೀತಿ ಸಮಸ್ಯೆಗಳೇನಾದ್ರೂ ಇದೆ ಅಂದ್ರೆ ಸಣ್ಣದಾದಂತ ಪರಿಹಾರ, ತುಂಬಾನೇ ಸರಳವಾದ ವಿಧಾನದಲ್ಲಿ ಪರಿಹಾರವನ್ನ ಮಾಡ್ಕೋಬಹುದು. ಏನು ಅಂದ್ರೆ ಬಿಳಿ ಸಾಸಿವೆ, ಈಗಾಗ್ಲೇ ಇದ್ರ ಬಗ್ಗೆ ನಿಮ್ಗೆ ಎಲ್ರಿಗೂ ಕೂಡ ತುಂಬಾನೇ ಚೆನ್ನಾಗಿ ಗೊತ್ತಿದೆ. ಹಾಗಾಗಿ ಮನೆಯ ಅಕ್ಕಪಕ್ಕದಲ್ಲಿ ಏನಾದ್ರೂ ಈ ರೀತಿ ನಮ್ಗೆ ತೊಂದರೆಗಳ ಆಗ್ತಾ ಇದೆ, ಅಕ್ಕಪಕ್ಕದ ಮನೆಯವರಿಂದ ತುಂಬಾನೇ ಕಾಟ, ಜಗಳ, ಕಿರಿಕಿರಿ ಇಂಥದ್ದೆಲ್ಲ ಆಗ್ತಾ ಇದೆ ಅಂತಂದ್ರೆ ಪ್ರತಿ ದಿನ ಅಥವಾ ಪ್ರತಿ ಶುಕ್ರವಾರ ಅಥವಾ ಪ್ರತಿ ಅಮಾವಾಸ್ಯೆ ಹುಣ್ಣಿಮೆ ದಿನಗಳಲ್ಲಿ ಸಂಜೆ ಹೊತ್ತು ನೀವು ಮನೆಯಲ್ಲಿ ಪೂಜೆ ಎಲ್ಲ ಮಾಡಿದ ನಂತರ ಒಂದು ಗ್ಲಾಸ್ ಅಲ್ಲಿ ನೀರ್ ಹಾಕಿ ಅದ್ರೊಳಗಡೆ ನೀವು ಬಿಳಿ ಸಾಸಿವೆಯನ್ನ ಹಾಕಿ ಇಟ್ಬಿಡಿ. ಪೂಜೆ ಎಲ್ಲ ಆದ ನಂತರ ನೀವು ಆ ಒಂದು ಗ್ಲಾಸಲ್ಲಿರುವಂತ ನೀರಿನಲ್ಲಿ ಇರುವಂತ ಬಿಳಿ ಸಾಸಿವೆಯನ್ನ ಮನೆ ಎಲ್ಲಾ ಕಡೆಗೂ ನೀವು ನೀವಾಳಿಸ್ಕೊಂಡು ನಿಮ್ಮ ಮನೆ ಹೊಸ್ಲತ್ರ ಹಾಕ್ಬಿಡಿ. ನೀವು ಅದನ್ನ ದಾಟ್ಕೊಂಡು ತಿರ್ಗಾಡೋದ್ರಿಂದ ಯಾವುದೇ ರೀತಿ ತೊಂದರೆ ಆಗೋದಿಲ್ಲ. ಹೊರಗಡೆಯಿಂದ ಬರೋ ಅಂತ ಯಾವುದೇ ಕೆಟ್ಟ ಎನರ್ಜಿಗಳನ್ನ ಅದು ಒಳಗಡೆ ಬಿಡೋದಿಲ್ಲ. ಯಾರೇ ಆದ್ರೂ ಒಂದು ಕೆಟ್ಟ ಮನಸ್ಥಿತಿಯಿಂದ ನಿಮಗೇನಾದ್ರೂ ತೊಂದರೆ ಮಾಡ್ಬೇಕು ಅಂತ ಮನೆ ಒಳಗಡೆ ಬಂದ್ರು ಕೂಡ ಅದೇನು ನಿಮಗೆ ತಟ್ಟೋದಿಲ್ಲ. ಅದು ಬಾಗ್ಲ ಹೊರಗಡೆಯಿಂದ ಹಾಗೇನೆ ಹೊರಗಡೆ ಹೋಗ್ಬಿಡತ್ತೆ. ಯಾವುದೇ ರೀತಿಯ ಕೆಟ್ಟ ಎನರ್ಜಿ ಒಳಗಡೆ ಬರೋದಿಲ್ಲ. ಇದು ಕೂಡ ಒಂದು ಪರಿಹಾರವಾಗಿ ನೀವು ಮಾಡ್ಕೋಬಹುದು. ಮನೆ ಅಕ್ಕಪಕ್ಕ ನಿಮಗೆ ಶತ್ರುಗಳ ಕಾಟ ಜಾಸ್ತಿ ಆಗಿದೆ ಅಂದ್ರೆ ಈ ಒಂದು ಪರಿಹಾರ ಮಾಡಬಹುದು. ಇನ್ನು ಹೊರಗಡೆ ಹೋಗುವಂತವ್ರು, ಕೆಲಸ ಕಾರ್ಯಗಳಿಗಾಗಿ ಹೊರಗಡೆ ಹೋಗುವಂತವ್ರಿಗೆ ಪ್ರತಿದಿನ ಮನೆಯಲ್ಲಿ ಹನುಮಾನ್ ಚಾಲೀಸನ್ನ ಪಠನೆ ಮಾಡಬೇಕು. ಇದ್ರ ಬಗ್ಗೆ ನಾನು ಈ ಹಿಂದೆ ಕೂಡ ಹೇಳಿದ್ದೆ. ಎಂಥದೇ ದುಷ್ಟ ಶಕ್ತಿಗಳಿರಬಹುದು, ಕೆಟ್ಟ ದೃಷ್ಟಿಯ ದೋಷಗಳಿರಬಹುದು, ಹೊರಗಡೆ ಹೋಗುವಂತವ್ರಿಗೆ ಯಾವುದು ಕೂಡ ತಾಕೋದಿಲ್ಲ. ಹಾಗಾಗಿ ಹೇಳ್ತಾ ಇದ್ದೀನಿ, ಹನುಮಾನ್ ಚಾಲೀಸ್ನಲ್ಲಿ ಅಂತ ಒಂದು ಶಕ್ತಿ ಇದೆ. ಪ್ರತಿದಿನ ಪಠನೆ ಮಾಡಬೇಕು. ಸಾಧ್ಯವಾದಷ್ಟು ಮಕ್ಳಿಗೂ ಕೂಡ ಇದನ್ನ ಕಲಿಸಿ. ಬೆಳಗ್ಗೆ ಮಕ್ಕಳು ಬೇಗ ಎದ್ದೇಳ್ಬೇಕು, ಸ್ನಾನ ಮಾಡಿ ನಮಸ್ಕಾರ ಮಾಡಿ ಮೊದಲು ಗಣಪತಿಯ ಒಂದು ಚಿಕ್ಕ ಮಂತ್ರನ ಹೇಳಿ ಆಮೇಲೆ ಹನುಮಾನ್ ಚಾಲೀಸವನ್ನ ಹೇಳ್ಬೇಕು. ಒಂದು ಹಳೆ ಮಣ್ಣಿನ ದೀಪ, ನೀವೀಗಾಗ್ಲೇ ಯೂಸ್ ಮಾಡಿರೋದಾದ್ರೂ ಆಗಿರಬಹುದು, ಅಥವಾ ಹೊಸಾದು ಒಂದು ಚಿಕ್ಕ ಮಣ್ಣಿನ ದೀಪವನ್ನ ತಗೊಳ್ಳಿ, ಅಥವಾ ಮಣ್ಣಿಂದು ಪ್ಲೇಟ್ ಆಗಿರಬಹುದು, ಬಟ್ಲಾಗಿರಬಹುದು, ಯಾವ ಆಕಾರದಲ್ಲಿ ಸಿಕ್ಕಿದ್ರೂ ಪರವಾಗಿಲ್ಲ. ಆ ಒಂದು ಮಣ್ಣಿನ ಒಂದು ದೀಪ ಅಥವಾ ಬಟ್ಲು, ಪ್ಲೇಟು ಏನ್ ಸಿಗುತ್ತೋ ಅದನ್ನ ತಗೊಳ್ಳಿ. ಪ್ರತಿದಿನ ನೀವು ಸ್ನಾನ ಮಾಡಿ ದೇವರ ಪೂಜೆ ಮಾಡೋ ಸಮಯದಲ್ಲಿ ದೇವರ ದೀಪ ಎಲ್ಲ ಹಚ್ಚಿ ನೀವು ಯಾವ ಯಾವ ಸ್ತೋತ್ರಗಳನ್ನ ಹೇಳ್ಕೊತೀರೋ ಅದೆಲ್ಲ ಕೂಡ ಹೇಳಿ ಆದ ನಂತರ ಆ ಒಂದು ಮಣ್ಣಿನ ದೀಪದ ಒಳಗಡೆ 2 ಲವಂಗವನ್ನ ಸ್ವಲ್ಪ ಪಚ್ಕರ್ಪೂರ ಅದ್ರ ಮೇಲೆ ಉದುರಿಸಿ, ಒಂದೇ ಒಂದು ಚಿಟಿಕೆಯಷ್ಟು ಉದುರಿಸಿ ಅದನ್ನ ಹಚ್ಚಬೇಕು, ಬೆಂಕಿ ಹಚ್ಚಬೇಕು. ಅದು ಉರಿಯುವಾಗ ನೀವು ಹನುಮಾನ್ ಚಾಲೀಸವನ್ನ ಪಠನೆ ಮಾಡಬೇಕು. ನಿಮಗೆ ಯಾರಾದ್ರೂ ತುಂಬಾ ಒಬ್ಬ ವ್ಯಕ್ತಿಯಿಂದ ತೊಂದರೆ ಆಗ್ತಾ ಇದೆ ಅಂದ್ರೆ ಆ ವ್ಯಕ್ತಿ ಹೆಸರನ್ನ ಹೇಳ್ತಾ ಅವರಿಂದ ನಮ್ಗೆ ಯಾವುದೇ ರೀತಿ ತೊಂದರೆ ಬರಬಾರ್ದು ಅಂತ ಹೇಳ್ಕೊಂಡು ಹನುಮಾನ್ ಚಾಲೀಸವನ್ನ ಪಠನೆ ಮಾಡೋದಕ್ಕೆ ಶುರು ಮಾಡಿ. ಹನುಮಾನ್ ಚಾಲೀಸ ಪಠನೆ ಆದ ನಂತರ ಆ ಲವಂಗಗಳು ಚೆನ್ನಾಗಿ ಹುರಿದು ಕಪ್ಪಗಾಗಿರುತ್ತೆ. ಅದನ್ನ ಬೆರಳಿಂದನೇ ನೀವು ಪುಡಿ ಮಾಡಿ, ಕಪ್ಪು ಪುಡಿ ಸಿಗುತ್ತೆ, ಅದು ರಕ್ಷೆ.
ಕಪ್ಪು ರಕ್ಷೆ ಸಿಗುತ್ತೆ. ಅದನ್ನ ಪ್ರತಿದಿನ ಹಣೆಗೆ ಹಚ್ಕೊಂಡು ನಿಮ್ಮ ಕೆಲಸ ಕಾರ್ಯಗಳಿಗೆ ನೀವು ಹೊರಗಡೆ ಹೋಗ್ಬೋದು. ಈ ರೀತಿ ಮಾಡೋದ್ರಿಂದ ಬೇರೆಯವರ ಯಾಂಥದ್ದೇ ನಿಮ್ಗೆ ಒಂದು ಕೆಟ್ಟ ದೃಷ್ಟಿಯಾಗಿರ್ಲಿ, ಕೆಟ್ಟ ಆಕರ್ಷಣೆ ಆಗ್ಲಿ ಯಾವುದು ಕೂಡ ನಿಮ್ಗೆ ತಾಕೋದಿಲ್ಲ. ಅಷ್ಟೇ ಅಲ್ಲದೆ ಯಾರೇ ಒಂದು ಕೆಟ್ಟ ಮನಸ್ಥಿತಿಯಿಂದ ನಿಮ್ಮ ಹತ್ರ ಮಾತಾಡಬೇಕು ಅಂತ ಆಗ್ಲಿ, ನಿಮ್ಗೇನೇ ತೊಂದರೆ ಕೊಡಬೇಕು ಅಂತ ಬಂದ್ರೂ ಕೂಡ ಅದ್ಯಾವುದನ್ನು ಅಂದ್ರೆ ಅವರು ನಿಮ್ಮ ಹತ್ರ ಬರೋ ಅಷ್ಟೊತ್ತಿಗೆ ಅವರ ಮನಸ್ಥಿತಿ ಚೇಂಜ್ ಆಗಿರುತ್ತೆ. ಇದನ್ನ ನೀವು ಮಾಡ್ತಾ ಬನ್ನಿ. ಪ್ರತಿದಿನ 2 ಲವಂಗವನ್ನ ನೀವು ಈ ರೀತಿ ಹಾಕಿದ್ರೆ ಸಾಕು. ಲವಂಗದಲ್ಲಿ ಅಂತ ಒಂದು ಪಾಸಿಟಿವ್ ಶಕ್ತಿ ಇದೆ. ಹಾಗಾಗಿ ಈ ಒಂದು ಸರಳ ಪರಿಹಾರವನ್ನ ನೀವು ಮಾಡ್ಕೋಬಹುದು. ಅಷ್ಟೇ ಅಲ್ಲದೆ ಮನೆಗಳಲ್ಲಿ ಆಗಾಗ ಕುಂಕುಮಾರ್ಚನೆ ಮಾಡ್ತಾ ಇರಬೇಕು. ಆ ಒಂದು ಕುಂಕುಮವನ್ನ ಪ್ರತಿದಿನ ಹಣೆಗಿಟ್ಕೊಂಡು ಹೋಗ್ಬೇಕು. ಕೆಲಸಕ್ಕೆ ಹೋಗುವಂತ ಲೇಡೀಸ್ ಆಗಿರಬಹುದು, ಮಕ್ಕಳಾಗಿರಬಹುದು, ಹೆಣ್ಣು ಮಕ್ಕಳು, ಗಂಡು ಮಕ್ಕಳು ಪ್ರತಿಯೊಬ್ಬರು ಅಷ್ಟೇ. ಯಾಕೆಂದ್ರೆ ಈ ಶತ್ರುಗಳ ಕಾಟ ಅನ್ನೋದು ಬರೀ ಹೆಣ್ಣು ಮಕ್ಕಳಿಗೆ ಅಂತಲ್ಲ, ಗಂಡು ಮಕ್ಕಳಿಗೂ ಕೂಡ ಇರುತ್ತೆ. ಹಾಗಾಗಿ ಅವರು ವಿಭೂತಿಗಳನ್ನ ಹಣೆಗೆ ಇಟ್ಕೊಂಡು ಹೋಗುವಂಥದ್ದು, ಹೆಣ್ಣು ಮಕ್ಕಳು ಅರ್ಚನೆ ಮಾಡಿರುವಂತ ಕುಂಕುಮನ ಹಣೆಗೆ ಇಟ್ಕೊಂಡು ಹೋಗುವಂಥದ್ದು. ಈ ಕೆಲವು ಸ್ಕೂಲು ಕಾಲೇಜ್ಗಳಿಗೆ ಹೋಗುವಂತ ಮಕ್ಕಳಂತೂ ಹಣೆಗೆ ಏನನ್ನು ಕೂಡ ಹಚ್ಕೊಂಡು ಹೋಗೋದಿಲ್ಲ, ಬರೀ ಹಣೆಲಿ ಹೋಗ್ತಾರೆ. ಇನ್ನು ಕೆಲ್ಸಕ್ಕೆ ಹೋಗುವಂತ ಹೆಂಗಸರು ಅಷ್ಟೇನೆ, ಸಣ್ಣ ಸಣ್ಣ ಬಿಂದಿಯನ್ನ ಮಾತ್ರ ಇಟ್ಕೊಂಡು ಹೋಗೋದು, ಇಲ್ಲದೇ ಇದ್ರೆ ಬರೀ ಐಲೈನರ್ ಅಲ್ಲಿ ಒಂದು ಚುಕ್ಕಿ ಇಟ್ಕೊಂಡು ಹೋಗುವಂಥದ್ದು. ಈ ರೀತಿ ಎಲ್ಲ ಮಾಡ್ತಾ ಇರ್ತಾರೆ. ಒಂದ್ ಹೇಳ್ತೀನಿ ಕೇಳಿ, ನಮ್ಮ ಆಜ್ಞಾ ಚಕ್ರ ಏನಿರುತ್ತೆ ಅಲ್ಲಿ ನಾವು ಯಾವಾಗ್ಲೂ ಕುಂಕುಮವನ್ನ ಇಡ್ಲೇಬೇಕು. ಇದರಿಂದ ಯಾವುದೇ ರೀತಿ ಆಕರ್ಷಣೆಗೂ ಕೂಡ ನಾವು ಒಳಗಾಗೋದಿಲ್ಲ. ಇಲ್ಲದಿದ್ರೆ ಯಾವುದೇ ಒಂದು ಕೆಟ್ಟ ಆಕರ್ಷಣೆ ಮೊದಲು ಬರುವಂಥದ್ದು ಕಣ್ಣಿಂದಾನೆ. ಒಬ್ಬರ ಕಣ್ಣನ್ನ ಒಬ್ರು ದಿಟ್ಟಿಸಿ ನೋಡಿದಾಗ ಆ ಒಂದು ಆಕರ್ಷಣೆಗೆ ನಾವು ಒಳಗಾಗ್ಬಿಡ್ತೀವಿ. ಹಣೆಯಲ್ಲಿ ಕುಂಕುಮ ಇದ್ರೆ ಆ ಒಂದು ದೃಷ್ಟಿ ಕುಂಕುಮ ಸೆಳ್ಕೊಳ್ಳುತ್ತೆ, ತನ್ನ ಹತ್ರಕ್ಕೆ ಸೆಳ್ಕೊಳ್ಳುತ್ತೆ. ಹಾಗಾಗಿ ಬೇರೆಯವರ ಒಂದು ಕೆಟ್ಟ ಆಕರ್ಷಣೆಗೆ ನಾವು ಒಳಗಾಗೋದಿಲ್ಲ. ನಮ್ಮಲ್ಲಿ ಈ ರೀತಿ ಒಂದು ದೈವತ್ವ ಇದ್ದಾಗ ಯಾರು ಕೂಡ ನಮ್ಮ ಮೇಲೆ ಒಂದು ಕೆಟ್ಟ ಭಾವನೆಯಿಂದ ನೋಡೋದಾಗಿರಬಹುದು, ಕೆಟ್ಟ ಮನಸ್ಥಿತಿಯಿಂದ ನಮ್ಮ ಹತ್ರ ಮಾತಾಡೋದಕ್ಕಾಗ್ಲಿ, ಒಂದು ಕೆಟ್ಟದನ್ನ ಬಯಸೋದಕ್ಕೆ ಸಾಧ್ಯನೇ ಇಲ್ಲ. ಹಾಗಾಗಿ ಹೇಳ್ತಾ ಇದ್ದೀನಿ, ಈ ರೀತಿ ಸರಳ ಸುಲಭವಾದಂತ ಪರಿಹಾರಗಳನ್ನ ಮಾಡ್ಕೊಳ್ಳೋದ್ರಿಂದ ಶತ್ರುಗಳ ಬಾಧೆ, ಶತ್ರುಗಳ ಕಾಟವನ್ನ ನಾವು ತಪ್ಪಿಸ್ಕೋಬಹುದು. ಮನೆಯ ಅಕ್ಕಪಕ್ಕ ಕೆಲಸ ಮಾಡುವಂತ ಜಾಗದಲ್ಲಿ ಶತ್ರುಗಳ ಕಾಟ ಮತ್ತು ಕಿರಿಕಿರಿಗೆ ಯಾವ ರೀತಿ ಪರಿಹಾರ ಮಾಡ್ಕೋಬೇಕು ಅನ್ನುವಂತ ಈ ಮಾಹಿತಿ ನಿಮ್ಮೆಲ್ರಿಗೂ ಕೂಡ ತುಂಬಾನೇ ಉಪಯೋಗಕರವಾಗಿರುತ್ತೆ. ಇಷ್ಟ ಆಗಿದೆ ಅಂತ ತಿಳ್ಕೊಳ್ತಾ ಇನ್ನಷ್ಟು ಒಳ್ಳೆ ಮಾಹಿತಿ ಜೊತೆಗೆ ಮತ್ತೆ ಸಿಗ್ತೀನಿ. ಹೋಗ್ಬರ್ಲಾ?